ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಸೂಪರಾಗಿದ್ದೀನಿ, ನೀವು ಸೂಪರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಇವತ್ತು ವೈಶಾಖ ಶುದ್ಧ ದಶಮಿಯ ದಿನ. ತುಂಬ ಪ್ರಶಸ್ತವಾದ ದಿನ, ಬಹಳ ಒಳ್ಳೆಯ ದಿನ. ಏನು ಹೇಳಿ, ಇವತ್ತು ಶ್ರೀನಿವಾಸ ಪದ್ಮಾವತಿಯನ್ನು ವಿವಾಹವಾದಂಥ ದಿನ. ತುಂಬ ಶ್ರೇಷ್ಠವಾದ ದಿನ. ಹಾಗಾಗಿ ಇವತ್ತು ವಾದಿರಾಜರು ಬರೆದಿರುವಂತಹ ಶ್ರೀನಿವಾಸ ಕಲ್ಯಾಣವನ್ನು ನಿಮ್ಮೆಲ್ಲರಿಗೂ ಕೇಳಿಸ್ಬೇಕು ಅಂತ ಆ ಹಾಡನ್ನು ಆರಿಸ್ಕೊಂಡಿದ್ದೀನಿ ಬಂಧುಗಳೇ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ನನಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರು ಇವತ್ತು ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಕೋರ್ಕೊಳ್ತಾ ಈಗ ಹಾಡಿಗೆ ಹೋಗೋಣ. ಸ್ತ್ರೀಯರೆಲ್ಲರೂ ಬನ್ನಿರೆ ಶ್ರೀನಿವಾಸನ ಪಾಡಿರೆ, ಸ್ತ್ರೀಯರೆಲ್ಲರೂ ಬನ್ನಿರೆ ಶ್ರೀನಿವಾಸನ ಪಾಡಿರೆ, ಜ್ಞಾನ ಗುರುಗಳಿಗೆ ವಂದಿಸಿ ಮುಂದೆ ಕಥೆಯ ಪೇಳುವೆ, ಮುಂದೆ ಕಥೆಯ ಪೇಳುವೆ. ಗಂಗಾ ತೀರದಿ ಋಷಿಗಳು ಅಂದು ಯಾಗವ ಮಾಡಿದರು, ಬಂದು ನಾರದ ನಿಂತುಕೊಂಡು ಯಾರಿಗೆಂದು ಕೇಳಲು, ಯಾರಿಗೆಂದು ಕೇಳಲು. ಅರಿತು ಬರಬೇಕು ಎಂದು ಆ ಮುನಿಯು ತೆರಳಿದ, ಭೃಗು ಮುನಿಯು ತೆರಳಿದ, ನಂದಗೋಪನ ಮಗನ ಕಂದನ ಮಂದಿರಕ್ಕಾಗೆ ಬಂದನು, ಮಂದಿರಕ್ಕಾಗೆ ಬಂದನು. ವೇದಗಳನ್ನೇ ಓದುತ್ತಾ ಹರಿಯನ್ನು ಕೊಂಡಾಡುತ್ತಾ ಇರುವ ಬೊಮ್ಮನ ನೋಡಿದ, ಕೈಲಾಸಕ್ಕೆ ಬಂದನು, ಕೈಲಾಸಕ್ಕೆ ಬಂದನು. ಕಂಬು ಕಂಠನು ಪಾರ್ವತಿಯು ಕಲಿತಿರುವುದ ಕಂಡನು, ಸೃಷ್ಟಿಯೊಳಗೆ ನಿನ್ನ ಲಿಂಗ ಶ್ರೇಷ್ಠವಾಗಲಿಂದನು, ಶ್ರೇಷ್ಠವಾಗಲಿಂದನು. ವೈಕುಂಠಕ್ಕೆ ಬಂದನು ವಾರಿಜಾಕ್ಷನ ಕಂಡನು, ಕೆಟ್ಟ ಕೋಪದಿಂದ ಒದರೆ ಎಷ್ಟು ನೊಂದೀತೆಂದನು, ಎಷ್ಟು ನೊಂದೀತೆಂದನು. ತಟ್ಟನೆ ಬಿಸಿ ನೀರಿನಿಂದ ನೆಟ್ಟಗೆ ಪಾದ ತೊಳೆದನು, ಬಂದ ಕಾರ್ಯವಾಯಿತೆಂದು ಅಂದು ಮುನಿಯು ತೆರಳಿದ, ಅಂದು ಮುನಿಯು ತೆರಳಿದ. ಬಂದು ನಿಂದು ಸಭೆಯೊಳಗೆ ಇಂದಿರೇಶನ ಹೊಗಳಿದ, ಪತಿಯ ಕೂಡೆ ಕಲಹ ಮಾಡಿ ಕೊಲ್ಹಾಪುರಕ್ಕೆ ಹೋದಳು, ಕೊಲ್ಹಾಪುರಕ್ಕೆ ಹೋದಳು. ಸತಿಯು ಹೋಗೆ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ, ಹುತ್ತದಲ್ಲೇ 10,000 ವರುಷ ಗುಪ್ತವಾಗಿದ್ದನು, ಗುಪ್ತವಾಗಿ ಇದ್ದನು. ಬ್ರಹ್ಮಧೇನುವಾದನು ರುದ್ರವತ್ಸನಾದನು, ಬ್ರಹ್ಮಧೇನುವಾದನು ರುದ್ರವತ್ಸನಾದನು. ಧೇನು ಮುಂದೆ ಮಾಡಿಕೊಂಡು ಗೋಪ ಹಿಂದೆ ಬಂದನು, ಗೋಪ ಹಿಂದೆ ಬಂದನು. ಕೋಟಿ ಹೊನ್ನು ಬಾಳುವುದು ಕೊಡದ ಹಾಲು ಕರೆಯುವುದು, ಪ್ರೀತಿಯಿಂದಲೇ ತನ್ನ ಮನೆಗೆ ತಂದುಕೊಂಡನು ಚೋಳನು, ತಂದುಕೊಂಡನು ಚೋಳನು. ಒಂದು ದಿವಸವು ಕಂದ ಹಾಲು ಚಂದದಿಂದಲೇ ಕೊಡಲಿಲ್ಲ, ಅಂದು ರಾಯನ ಮಡದಿ ಕೋಪಿಸಿ ಬಂದು ಗೋಪನ ಹೊಡೆದಳು, ಬಂದು ಗೋಪನ ಹೊಡೆದಳು. ಧೇನು ಮುಂದೆ ಮಾಡಿಕೊಂಡು ಗೋಪ ಹಿಂದೆ ನಡೆದನು, ಕಾಮಧೇನು ಕರೆದ ಹಾಲು ಹರಿಯ ಶಿರಕ್ಕೆ ಬಿದ್ದಿತು, ಹರಿಯ ಶಿರಕ್ಕೆ ಬಿದ್ದಿತು. ಇಷ್ಟು ಕಷ್ಟ ಬಂದಿತೆಂದು ಪೆಟ್ಟು ಬಡಿಯೇ ಹೋದನು, ಕೃಷ್ಣ ತನ್ನ ಮನದಲ್ಲಿ ಯೋಚಿಸಿ ಕೊಟ್ಟ ತನ್ನ ಶಿರವನು, ಕೊಟ್ಟ ತನ್ನ ಶಿರವನು. 7 ತಾಳೆ ಮರದ ಉದ್ದ ಏಕವಾಗಿ ಹರಿಯಿತು, ರಕ್ತವನ್ನು ನೋಡಿ ಗೋಪ ಮತ್ತೆ ಸ್ವರ್ಗಕ್ಕೇರಿದ, ಮತ್ತೆ ಸ್ವರ್ಗಕ್ಕೇರಿದ. ಕಷ್ಟವನ್ನು ನೋಡಿ ಗೋವು ಅಷ್ಟು ಬಂದು ಹೇಳಿತು, ತಟ್ಟನೆದ್ದು ರಾಯಗಿರಿಗೆ ಬೇಗ ಬಂದು ಸೇರಿದ, ಬೇಗ ಬಂದು ಸೇರಿದ.
ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ, ಇಷ್ಟು ಕಷ್ಟ ಕೊಟ್ಟವಗೆ ಬ್ರಹ್ಮ ಪಿಶಾಚಿಯಾಗಿಂದ, ಬ್ರಹ್ಮ ಪಿಶಾಚಿಯಾಗಿಂದ. ಪೆಟ್ಟು ವೇದನೆ ತಾಳಲಾರದೆ ಬೃಹಸ್ಪತಿಯ ಕರೆಸಿದ, ಅರುಣ ಉದಯದಲ್ಲೆದ್ದು ಔಷಧಕ್ಕೆ ಪೋದನು, ಔಷಧಕ್ಕೆ ಪೋದನು. ಕ್ರೋಢರೂಪಿಯ ಕಂಡನು ರೂಢಿ ಮಾತನಾಡಿದನು, ಇರುವುದಕ್ಕೆ ಸ್ಥಳವು ನಿನಗೆ ಏರ್ಪಾಟಾಗಬೇಕೆಂದನು, ಏರ್ಪಾಟಾಗಬೇಕೆಂದನು. 100 ಪಾದ ಭೂಮಿ ಕೊಟ್ಟರೆ ಮೊದಲ ಪೂಜೆ ನಿಮಗೆಂದ, ಪಾಕಪಕ್ವ ಮಾಡುವುದಕ್ಕೆ ಆಗ ಬಕುಳೆ ಬಂದಳು, ಆಗ ಬಕುಳೆ ಬಂದಳು. ಭಾನುಕೋಟಿ ತೇಜನೀಗ ಬೇಟೆಯಾಡ ಹೊರಟನು, ಮಂಡೆ ಬಾಚಿ ದೊಂಡೆ ಹಾಕಿ ದುಂಡು ಮಲ್ಲಿಗೆ ಮುಡಿದನು, ದುಂಡು ಮಲ್ಲಿಗೆ ಮುಡಿದನು. ಹಾರ ಪದಕ ಕೊರಳಲ್ ಹಾಕಿ ಹಣೆಗೆ ತಿಲಕವಿಟ್ಟನು, ಅಂಗುಲಿಗೆ ಉಂಗುರಗಳು ಶೃಂಗಾರವಾದವು, ಶೃಂಗಾರವಾದವು. ವಲ್ಲೇನುಟ್ಟು ಕಚ್ಚೆ ಕಟ್ಟಿ ಪೀತಾಂಬರವ ಹೊದ್ದನು, ಢಾಳು ಕತ್ತಿ ಉಡಿಯಲಿಕ್ಕಿ ಜೋಡು ಕಾಲಲ್ಲಿ ಮೆಟ್ಟಿದನು, ಜೋಡು ಕಾಲಲ್ಲಿ ಮೆಟ್ಟಿದನು. ಕರದಿ ವೀಳ್ಯವನ್ನೇ ಪಿಡಿದು ಕನ್ನಡಿಯ ನೋಡಿದ, ಕನಕಭೂಷಣವಾದ ತೊಡುಗೆ ಕಮಲನಾಭ ತೊಟ್ಟನು, ಕಮಲನಾಭ ತೊಟ್ಟನು. ಕನಕಭೂಷಣವಾದ ಕುದುರೆ ಕಮಲನಾಭ ಏರಿದ, ಕರಿಯ ಹಿಂದೆ ಹರಿಯು ಬರಲು ಕಾಂತೇರೆಲ್ಲ ಕಂಡರು, ಕಾಂತೇರೆಲ್ಲ ಕಂಡರು. ಯಾರು ಇಲ್ಲಿ ಬರುವರೆಂದು ದೂರ ಹೋಗಿರೆಂದರು, ನಾರಿ ಯಾರು ಇರುವ ಸ್ಥಳಕ್ಕೆ ಯಾವ ಪುರುಷ ಬರುವನು, ಯಾವ ಪುರುಷ ಬರುವನು. ಎಷ್ಟು ಹೇಳೆ ಕೇಳ ಕೃಷ್ಣ ಕುದುರೆ ಮುಂದೆ ಬಿಟ್ಟನು, ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟುಗಳನ್ನು ಹೊಡೆದರು, ಪೆಟ್ಟುಗಳನ್ನು ಹೊಡೆದರು. ಕಲ್ಲು ಮಳೆಯ ಕರೆದರಾಗ ಕುದುರೆ ಕೆಳಗೆ ಬಿದ್ದಿತು, ಕೇಶ ಬಿಚ್ಚಿ ವಾಸುದೇವ ಶೇಷಗಿರಿಗೆ ಬಂದನು, ಶೇಷಗಿರಿಗೆ ಬಂದನು. ಪರಮಾನವ ಮಾಡಿದೇನೆ ಉಣ್ಣು ಬೇಗ ಎಂದಳು, ಅಮ್ಮ ಎನಗೆ ಅನ್ನ ಬೇಡ ಎನ್ನ ಮಗನೇ ವೈರಿಯೇ, ಎನ್ನ ಮಗನೇ ವೈರಿಯೇ. ಕಣ್ಣಿಲ್ಲದ ದೈವ ಅವಳ ನಿರ್ಮಾಣವ ಮಾಡಿದ, ಯಾವ ದೇಶ ಯಾವೊಳಾಕೆ ಎನಗೆ ಪೇಳು ಎಂದಳು, ಎನಗೆ ಪೇಳು ಎಂದಳು. ನಾರಾಯಣನ ಪುರಕ್ಕೆ ಹೋಗಿ ರಾಮಕೃಷ್ಣರ ಪೂಜಿಸಿ, ಕುಂಜಮಣಿಯ ಕೊಳಲ್ ಹಾಕಿ ಕೂಸಿನ ಕಂಕುಳಲ್ಲೆತ್ತಿದ, ಕೂಸಿನ ಕಂಕುಳಲ್ಲೆತ್ತಿದ. ಧರಣಿ ದೇವಿಗೆ ಕಣಿಯ ಹೇಳಿ ಗಿರಿಗೆ ಬಂದು ಸೇರಿದ, ಕಾಂತರೆಲ್ಲ ಕೂಡಿಕೊಂಡು ಆಗ ಬಕುಳೆ ಬಂದಳು, ಆಗ ಬಕುಳೆ ಬಂದಳು. ಬನ್ನಿರೆಮ್ಮ ಸದನಕ್ಕೆನುತ್ತ ಬಹಳ ಮಾತನಾಡಿದರು, ತಂದೆ ತಾಯಿ ಬಂಧು ಬಳಗ ಹೊನ್ನು ಉಂಟೆ ಎಂದರು, ಹೊನ್ನು ಉಂಟೆ ಎಂದರು. ಇಷ್ಟು ಪರಿಯಲಿದ್ದವಗೆ ಕನ್ಯೆ ಯಾಕೆ ದೊರಕಿಲ್ಲ, ದೊಡ್ಡವಳಿಗೆ ಮಕ್ಕಳಿಲ್ಲ, ಮತ್ತೆ ಮದುವೆ ಮಾಡುವೆವು, ಮತ್ತೆ ಮದುವೆ ಮಾಡುವೆವು. ಬೃಹಸ್ಪತಿಯ ಕರೆಸಿದ, ಲಗ್ನ ಪತ್ರಿಕೆ ಬರೆಸಿದ, ಶುಕಾಚಾರ್ಯರ ಕರೆಸಿದ, ಮದುವೆ ಓಲೆ ಬರೆಸಿದ, ಮದುವೆ ಓಲೆ ಬರೆಸಿದ. ವಲ್ಲಭೇನ ಕರೆಯುವುದಕ್ಕೆ ಕೊಲ್ಹಾಪುರಕ್ಕೆ ಹೋದರು, ಗರುಡನ ಹೆಗಲೇರಿಕೊಂಡು ಬೇಗ ಹೊರಟು ಬಂದರು, ಬೇಗ ಹೊರಟು ಬಂದರು. ಅಷ್ಟವರ್ಗವನ್ನು ಮಾಡಿ ಇಷ್ಟ ದೇವರನ್ನು ಪೂಜಿಸಿ, ಲಕ್ಷ್ಮೀ ಸಹಿತ ಆಕಾಶ ರಾಜನ ಪಟ್ಟಣಕ್ಕೆ ಬಂದರು, ಪಟ್ಟಣಕ್ಕೆ ಬಂದರು.
ಕನಕಭೂಷಣವಾದ ತೊಡುಗೆ ಕಮಲನಾಥ ತೊಟ್ಟನು, ಕನಕಭೂಷಣವಾದ ಮಂಟಪ ಕಮಲನಾಭ ಏರಿದ, ಕಮಲನಾಭ ಏರಿದ. ಕಮಲನಾಭಗೆ ಕಾಂತಿಮಣಿಯ ಕನ್ಯಾದಾನವ ಮಾಡಿದ, ಕಮಲನಾಭ ಕಾಂತಿ ಕೈಗೆ ಕಂಕಣವನ್ನೇ ಕಟ್ಟಿದ, ಕಂಕಣವನ್ನೇ ಕಟ್ಟಿದ. ಶ್ರೀನಿವಾಸ ಪದ್ಮಾವತಿಗೆ ಮಾಂಗಲ್ಯವನ್ನೇ ಕಟ್ಟಿದ, ಶ್ರೀನಿವಾಸನ ಮದುವೆ ನೋಡೆ ಸ್ತ್ರೀಯರೆಲ್ಲರೂ ಬನ್ನಿರೆ, ಸ್ತ್ರೀಯರೆಲ್ಲರೂ ಬನ್ನಿರೆ. ಪದ್ಮಾವತಿಯ ಮದುವೆ ನೋಡೆ ಮುದ್ದು ಬಾಲೆಯರು ಬನ್ನಿರೆ, ಶಂಕೆ ಇಲ್ಲದೆ ಹಣವ ಸುರಿದು ವೆಂಕಟೇಶನ ಕಳುಹಿದ, ವೆಂಕಟೇಶನ ಕಳುಹಿದ. ಲಕ್ಷ ತಪ್ಪು ಎನ್ನಲ್ಲುಂಟು ಪಕ್ಷಿ ವಾಹನ ಸಲಹೆನ್ನ, ಕೋಟಿ ತಪ್ಪು ಎನ್ನಲ್ಲುಂಟು ಕುಸುಮನಾಭ ಸಲಹೆನ್ನ, ಕುಸುಮನಾಭ ಸಲಹೆನ್ನ. ಶಂಕೆ ಇಲ್ಲದೆ ವರವ ಕೊಡುವ ವೆಂಕಟೇಶ ಸಲಹೆನ್ನ, ಭಕ್ತಿಯಿಂದಲೇ ಹೇಳಿ ಕೇಳ್ದವ್ರಿಗೆ ಮುಕ್ತಿ ಕೊಡುವ ಹಯವದನ, ಮುಕ್ತಿ ಕೊಡುವ ಹಯವದನ. ಜಯ 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 ಶ್ರೀನಿವಾಸಗೆ, ಜಯ 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 ಪದ್ಮಾವತಿಗೆ, ಒಲಿದಂತ ಶ್ರೀಹರಿಗೆ ನಿತ್ಯ ಶುಭ ಮಂಗಳ, ನಿತ್ಯ ಶುಭ ಮಂಗಳ. ಶೇಷಾದ್ರಿ ಗಿರಿವಾಸ ಶ್ರೀದೇವಿ ಅರಸಗೆ, ಕಲ್ಯಾಣ ಮೂರುತಿಗೆ ನಿತ್ಯ ಜಯ ಮಂಗಳ, ಕಲ್ಯಾಣ ಮೂರುತಿಗೆ ನಿತ್ಯ ಶುಭ ಮಂಗಳ, ಕಲ್ಯಾಣ ಮೂರುತಿಗೆ ನಿತ್ಯ ಶುಭ ಮಂಗಳ, ಕಲ್ಯಾಣ ಮೂರುತಿಗೆ ನಿತ್ಯ ಶುಭ ಮಂಗಳ, ನಿತ್ಯ ಜಯ ಮಂಗಳ, ನಿತ್ಯ ಶುಭ ಮಂಗಳ, ನಿತ್ಯ ಜಯ ಮಂಗಳ, ನಿತ್ಯ ಶುಭ ಮಂಗಳ, ನಿತ್ಯ ಜಯ ಮಂಗಳ, ನಿತ್ಯ ಶುಭ ಮಂಗಳ.